ನೂತನ ಮಂಚೇನಹಳ್ಳಿ ತಾಲೂಕಿಗೆ ಶೀಘ್ರದಲ್ಲೇ ನ್ಯಾಯಾಲಯ ಸ್ಥಾಪನೆ, ಮಾನ್ಯ ನ್ಯಾಯಾಧೀಶರು ಹಂಚಾಟೆ ಸಂಜೀವ್ ಕುಮಾರ್ ಭರವಸೆ. ಮಂಚೇನಹಳ್ಳಿ ತಾಲೂಕಿನ ಜನತೆಗೆ ನ್ಯಾಯಾಂಗ ಸೇವೆಗಳನ್ನು ಹತ್ತಿರವಾಗಿಸುವ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಮಂಚೇನಹಳ್ಳಿ ನ್ಯಾಯಾಲಯವನ್ನು ಪ್ರಾರಂಭಿಸಲಾಗುವುದು ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಜಿಲ್ಲಾ ನ್ಯಾಯಾಂಗ ಆಡಳಿತಾತ್ಮಕ ಅಧಿಕಾರಿಗಳಾದ ಹಂಚಾಟೆ ಸಂಜೀವ್ ಕುಮಾರ್ ಅವರು ತಿಳಿಸಿದರು. ಭಾನುವಾರ ಮಂಚೇನಹಳ್ಳಿ ತಾಲೂಕಿನ ಕಚೇರಿಗೆ ಭೇಟಿ ನೀಡಿ ಮತ್ತು ನ್ಯಾಯಾಲಯ ಸ್ಥಾಪನೆಗೆ ಸ್ಥಳ ಪರಿಶೀಲನೆಯನ್ನು ಮಾಡಿದ ನಂತರ ಈ ವಿಚಾರವನ್ನು ಉಚ್ಚ ನ್ಯಾಯಾಧೀಶರಾದಂತಹ ಹಂಚಾಟೆ ಸಂಜೀವ್ ಕುಮಾರ್ ಅವರು ತಿಳಿಸಿದರು. ಈ ಭಾಗದ ಜನತೆಗೆ ನಾಗರಿಕರ ಸೇವೆಗಾಗಿ ಕಾನೂನು ನ್ಯಾಯಾಂಗ ಸೇವೆಗಳನ್ನು ಆದಷ್ಟು ಶೀಘ್ರವಾಗಿ ಇಲ್ಲಿ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಸ್ಥಳ ಪರಿಶೀಲನೆಯನ್ನು ಇದೇ ಗ್ರಾಮದ ಮಂಚೇನಹಳ್ಳಿ ವ್ಯಾಪ್ತಿಗೆ ಬರುವ ಕೆಲವು ಸರ್ಕಾರಿ ಸ್ಥಳ ನ್ಯಾಯಾಲಯದ ಸ್ಥಾಪನೆಗೆ ಸ್ಥಳವನ್ನು ಕೂಡ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಟಿ.ಸಿ. ರಾಮಲಿಂಗೇಗೌಡ ಗೌರವಾನ್ವಿತ ಮತ್ತು ಸಂತ್ರ ನ್ಯಾಯಾಧೀಶರು ಆದಂತಹ ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ಹಾಗೂ ಶ್ರೀಮತಿ ಗೀತಾ ಕುಂಬಾರ್ ಕೆ.ಬಿ. ಗೌರವಾನ್ವಿತ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಹಾಗೂ ಕಾರ್ಯಾಧೀಶರು ಮತ್ತು ಅಧ್ಯಕ್ಷರು ತಾಲೂಕು ಸೇವಾ ಸಮಿತಿ ಗೌರಿಬಿದನೂರು ಗಣೇಶ್ ಎನ್ ಗೌರವಾನ್ವಿತ ಪ್ರಧಾನಿ ನ್ಯಾಯಾಧೀಶರು ಮತ್ತು ಸದಸ್ಯರು ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಗೌರಿಬಿದನೂರು ಶ್ರೀ ಪುಷ್ಪ ಟಿ. ಗೌರವಾನ್ವಿತ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರ ಗೌರಿಬಿದನೂರು ಹಾಗೂ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ಪೂರ್ಣಿಮಾ ಬಿ ಅವರು ಕೂಡ ಹಾಗೂ ದಿನೇಶ್ ಕುಮಾರ್ ಟಿ.ಪಿ. ಅಧ್ಯಕ್ಷರು, ವಕೀಲರ ಸಂಘ ಗೌರಿಬಿದನೂರು ಬಿ. ಲಿಂಗಪ್ಪ ಕಾರ್ಯದರ್ಶಿಗಳು, ವಕೀಲರ ಸಂಘದ ಗೌರಿಬಿದನೂರು ಕಾರ್ಯದರ್ಶಿ ಸಮಿತಿ ಸದಸ್ಯರು ಹಾಗೂ ವಕೀಲ ಸಂಘ ಗೌರಿಬಿದನೂರು ಹಾಗೂ ವಕೀಲರಾದಂತಹ ವಿಜಯಕುಮಾರ್ ಸಣ್ಣಕ್ಕಿ, ವೆಂಕಣ್ಣ ವಣ್ಣಪ್ಪ, ಆದಿ ನಾರಾಯಣಗೌಡ ಹಾಗೂ ಕಿರಿಯ ವಕೀಲರು ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ಉಪಸ್ಥಿತಿಯಲ್ಲಿ ಮಂಚೇನಹಳ್ಳಿ ತಾಲೂಕು ಕೇಂದ್ರದಲ್ಲಿ ನ್ಯಾಯಾಲಯ ಸ್ಥಾಪನೆ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಭೇಟಿ ಕೊಟ್ಟ ಹಿನ್ನೆಲೆ ತಾಲೂಕು ದಂಡಾಧಿಕಾರಿ ಪೂರ್ಣಿಮಾ ಬಿ ಅವರು ಈ ರೀತಿ ತಿಳಿಸಿದ್ದಾರೆ. ಕಡೆ ಇದೆ, ಎಲ್ಲಾನು ಸರ್ವೆ ಮಾಡಿಸ್ತಿದ್ದೀವಿ. ಆಮೇಲೆ ನಾವು ಯಾವ ಸರ್ವೆ ನಂಬರಲ್ಲಿ ಕೊಡಬೇಕು ಅಂತ ನಾವು ಎಷ್ಟು ಎಕರೆ ಮೇಡಮ್? ಅವರು ಕೇಳಿರೋದು ನಮಗೆ 8 ಎಕರೆ ಏನೋ ಕೇಳಿದ್ದಾರೆ ಫಾರ್ ಕೋರ್ಟು ಪ್ಲಸ್ ಅವ್ರ ಅಡ್ವೊಕೇಟ್ ಕ್ವಾರ್ಟರ್ಸ್ಗೆಲ್ಲ. ಇನ್ನು ಎಷ್ಟು ತಿಂಗಳಾಗ್ಬೋದು? ಎಷ್ಟು ಸಮಯ? ಇಮಿಡಿಯೇಟ್ಲಿ ಅದನ್ನು ಇವಾಗ 1 ತಿಂಗಳಲ್ಲಿ ಎಲ್ಲ ಡ್ರೋನ್ ಸರ್ವೆ ಮುಗಿಯುತ್ತೆ, ರೋವರ್ ಸರ್ವೆ ಮುಗಿಯುತ್ತೆ. ಅದಾದಮೇಲೆ ಕ್ರಮ ವಹಿಸ್ತೀವಿ. ಥ್ಯಾಂಕ್ ಯು. ನೀವು ಕ್ವಶನ್ ಕೇಳ್ತೀರಾ?